ರಾಯರ್ನ ನಂಬಬೇಕು ಸರ್, ಅಷ್ಟೇ. ನಂಬಿದ ಮೇಲೆ ಬಿಡೋಕ್ಕಾಗಲ್ಲ, ಅಷ್ಟು ನಮ್ಮ ಜೊತೆನೇ ಇರ್ತಾರೆ ರಾಯರ್. ನಾವು ಎಲ್ಲೇ ಹೋದ್ರೆ ರಾಯರೇ ಅಂದರೆ ಸಾಕು, ಎಲ್ಲ ಸಕ್ಸಸ್ ಆಗುತ್ತೆ ಆ ಥರ. 21 ವಾರ ಆಯಿತು ಕಾಯಿ ಕಟ್ಟಿ. ಇವಾಗ ಅಂದರೆ ರೆಗ್ಯುಲರಾಗಿ ಬರ್ತಾ ಇರ್ತೀನಿ ಅವಾಗವಾಗ. ಕಾಯಿ ಕಟ್ಟಿ 21 ವಾರ ಮುಗಿದ್ರೂ ನಾನು ಹಾಗೆ ಬರ್ತಾನೆ ಇದ್ದೀನಿ. ಹಾಂ ಸರ್, ತುಂಬ ಒಳ್ಳೆಯದಾಗಿದೆ. ಫೈನಾನ್ಷಿಯಲ್ ಆಗಿರಲಿ, ನಾನು ಏನು ಅಂದ್ಕೊಂಡಿದ್ದೀನಿ ಆ ಥರ ಎಲ್ಲ ಆಗಿದೆ. ಬರೋಕ್ಕೆ ಮುಂಚೆ ನಾನು ಈಗ ಹಿಂಗೆ ಆಗಬೇಕು ಅಂತ ಅಂದ್ಕೊಂಡು ಬಂದಿದ್ದೆ, ಹಂಗೆ ಅಂದ್ಕೊಂಡು ಕಾಯಿ ಕಟ್ಟಿದ್ದೆ, ಅದೆಲ್ಲ ಆಗಿದೆ. ಕ್ಷೇತ್ರದ ವಿಶೇಷ ಯಾಕಂದರೆ 21 ವಾರ ಕಾಯಿ ಕಟ್ಟಿದ್ರ, ಆ ಕಾಯಿ ಕಟ್ಟುವಲ್ಲಿ ಹೇಗಾಗಿದೆ ಮತ್ತು ಹೇಗೆ ಅನಿಸ್ತದೆ? ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಬರಬೇಕು ಅಂತ. ಫಸ್ಟು ನನ್ನ ಫ್ರೆಂಡ್ ಹೇಳಿದ್ಲು, ಇಲ್ಲಿ ಹೋಗೋಣ ಈ ಥರ ರಾಯರ ಮಠಕ್ಕೆ, ಈ ಥರ ಕಾಯಿ ಕಟ್ಟೋದೆಲ್ಲ ವಿಶೇಷ ಇದೆ ಅಂತ. ಬಂದು ಸುಮ್ಮನೆ ನನಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಂದು ಹೋಗಬೇಕು ಅಂತ ಬಂದಿದ್ದಷ್ಟೇ. ನಾನು ಬಂದಮೇಲೆ ಕಾಯಿ ಕಟ್ಟಲೇಬೇಕು ಅಂತ ಕಟ್ಟಿ ಹೋದೆ ಅಷ್ಟೇ. ಅದಾದಮೇಲೆ ಮುಗಿದ್ರು, ನನ್ನ ವ್ರತ ಎಲ್ಲ ಮುಗಿದ್ರೂ ಇನ್ನೂ ಬರ್ತಾನೆ ಇದ್ದೀನಿ. ಬಂದರೆ ಒಂದು ಸತಿ ಬಂದರೆ ಅದು ಬಿಡೋಕ್ಕೆ ಮನಸ್ಸೇ ಆಗಲ್ಲ. ನಾನು ಅಷ್ಟು ದೂರದಿಂದ ಬರ್ತಾನೆ ಇರ್ತೀನಿ, ಬರ್ತಾನೆ ಇರಬೇಕು ಅಂತ ಅನಿಸುತ್ತೆ ನಮಗೆ. ಅಷ್ಟು ವಿಶೇಷ. ನಮ್ಗೆ ಮಂತ್ರಾಲಯಕ್ಕೆ ಹೋಗೋಕೆ ಆಗಿರಲಿಲ್ಲ ಅಂದ್ರೂ ಇಲ್ಲಿ ಬಂದು ಅಟ್ಲೀಸ್ಟ್ ಕಾಯಿ ಕಟ್ಟೋಣ ಅಂತ ಅಂದ್ಕೊಂಡು ಬಂದೆ. ಬಂದು ಒಂದು 2 ವಾರಕ್ಕೇ ನನಗೆ ರಾಯರ ಹತ್ರ ಕೇಳ್ಕೊಂಡಿದ್ದಷ್ಟೇ. ನನಗೇನೂ ಗೊತ್ತಿಲ್ಲ, ನನ್ನ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ ರಾಯರೇ ಅಂತ ಅಷ್ಟೇ ಬೇಡ್ಕೊಂಡಿದ್ದು. ಜಸ್ಟ್ 2 ವೀಕ್ಸಲ್ಲೇ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ. ರಾಯರನ್ನ ನಂಬಬೇಕು ಸರ್, ಅಷ್ಟೇ. ನಂಬಿದ ಮೇಲೆ ಬಿಡೋಕ್ಕಾಗಲ್ಲ, ಅಷ್ಟು ನಮ್ಮ ಜೊತೆನೇ ಇರ್ತಾರೆ ರಾಯರ್. ನಾವು ಎಲ್ಲೇ ಹೋದ್ರೆ ರಾಯರೇ ಅಂದರೆ ಸಾಕು, ಎಲ್ಲ ಸಕ್ಸಸ್ ಆಗುತ್ತೆ ಆ ಥರ.